ಮಧು ಬಂಗಾರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಈ ಬಾರಿ ಶೇಕಡ 8ರಷ್ಟು ಫಲಿತಾಂಶ ಹೆಚ್ಚಳ ಆಗಿದೆ. ಶೇಕಡ 8ರಷ್ಟು ಪ್ರಗತಿಯನ್ನ ಈ ಬಾರಿಯ ಫಲಿತಾಂಶದಲ್ಲಿ ನಾವು ಸಾಧಿಸಿದ್ದೇವೆ. ಮನೆಯನ್ನು ನೋಡ್ಕೊಳ್ಬೇಕು, ಪ್ಲಸ್ ಅವರು ಕಲಿಕೆಯನ್ನು ಮಾಡೋದ್ರಿಂದ ಅವ್ರಿಗೆ ಕಷ್ಟ ಆಗೋದ್ರಿಂದ ಕುಡಿಯೋಕೆ ಬಾಟಲ್ ನೀರು ಕೊಡಿ. ಸೊ ಅದನ್ನು ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಎನ್ರೋಲ್ಮೆಂಟ್ ಫಾರ್ ನಾಟ್ ಎಟ್ ಪಾಸ್ಟ್ ಫಾರ್ ಸೆಕೆಂಡ್ ಇಯರ್ PUC ಇಸ್ ಅಬೌಟ್ 90 to 93%. ಅದನ್ನು ನಾವು SSLCಗೂ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟು ಅದು ಹೇಳೋಕ್ಕಿಂತ ಮುಂಚೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು, ಸೆಕೆಂಡ್ ಎಕ್ಸಾಮು SSLC 26/5/2025 ಅಲ್ಲಿಂದ 2/6/25 ತಗೊಳ್ತಾ ಇದ್ದೀವಿ. ಅಂದರೆ ಈ ತಿಂಗಳು ಮೇ 26ರಿಂದ ಜೂನ್ 2ನೇ ತಾರೀಕುವರೆಗೂ SSLC 2ನೇ ಎಕ್ಸಾಮ್ ತಗೊಳ್ತಾ ಇದ್ದೀವಿ. SSLC 3ನೇ ಎಕ್ಸಾಮು ಕೂಡ ಇವಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಜೂನ್ 23ರಿಂದ ಜೂನ್ 30ನೇ ತಾರೀಕುವರೆಗೂ ಥರ್ಡ್ ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಮಕ್ಕಳು ಕಾಲೇಜಿಗೆ, ಹೈಯರ್ ಕಾಲೇಜಿಗೆ ಹೋಗ್ಬೋದು, ಇಲ್ಲ ಬೇರೆ ಬೇರೆ ಕಾಲೇಜಿಗೆ, ಅವ್ರು ಏನೇನೋ ಆಸೆ ಇರುತ್ತೆ. ಅನಿವಾರ್ಯದಿಂದ ಅವ್ರಿಗೆ ಹುಷಾರಿಲ್ಲೋ, ಇಲ್ಲ ಅವತ್ತೇನೋ ದೇ ಹ್ಯಾಡ್ ಎ ಬ್ಯಾಡ್ ಡೇ, ಇಲ್ಲಾಂದರೆ ಎಕ್ಸಾಮ್ ಚೆನ್ನಾಗಿ ಬರೆಯೋಕ್ಕಾಗಲಿಲ್ವೋ, ಅದು ಕಾರಣ ಬೇರೆ. ಆದರೆ ಅವ್ರಿಗೆ ಅವಕಾಶಗಳು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ನಾನು ಹೇಳ್ತಾ ಇದ್ದೆ, ಮಕ್ಕಳಿಗೆ ಅವಕಾಶಗಳನ್ನು ಕೊಡಬೇಕು. ಈಗ ಲಾಂಗ್ ಜಂಪ್ ಮಾಡ್ತೀರಾ, ಫಸ್ಟ್ ಅಟೆಂಪ್ಟಿಗೆ ಕಳಿಸೋದಿಲ್ಲ, ಸೆಕೆಂಡ್ ಥರ್ಡ್, ಆ್ಯಂಡ್ ಮೋಸ್ಟ್ ಆಫ್ ದ ಮೆಡಲ್ಸ್ ಆರ್ ವನ್ ಬೈ ಸೆಕೆಂಡ್ ಆ್ಯಂಡ್ ಥರ್ಡೇ. ಅವ್ರ ಇಂಪ್ರೂವ್ಮೆಂಟ್ ಆಗ್ತಾನೆ ಹೋಗುತ್ತೆ. ಅದೇ ವರ್ಷ ಅದೇ ಮಕ್ಕಳು ಅದೇ ಶಾಲೆಯಲ್ಲಿ ಇಲ್ಲ ಅದೇ ಇದರೊಳಗೆ ಓದಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ತಕ್ಕಂಥದ್ದು ಬೇಕಾದಷ್ಟು ಮಾಡಿರೋದ್ರಿಂದ ಈ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ನು ಕೂಡ ನಾವು ಅವ್ರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಅವರಿಗೆ ಸೆಕೆಂಡ್ ಆ್ಯಂಡ್ ಎಕ್ಸಾಮ್ ಆಪ್ಷನ್ ತೊಗೊಂಡು, ಇನ್ನೂ ಯಾರು ಪಾಸ್ ಆಗದೇ ಇರೋರು ಅದನ್ನು ಅವಕಾಶಗಳನ್ನು ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ನಮಗೆ ಬಜೆಟ್ಟು ಹೈ ಆಗ್ತದೆ, ಆದರೂ ಕೂಡ ಈ ವರ್ಷಕ್ಕೆ ಮಾತ್ರ. ಯಾಕೆಂದರೆ ನಾನು ಹೇಳ್ತಾ ಇದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಇಯರ್ಗೆ ನಾನು ಬಜೆಟ್ದು ನಾನು ಆರ್ಥಿಕ ಇಲಾಖೆಯಿಂದ ತಗೊಂಡೇ ಮಾಡಬೇಕಾಗ್ತದೆ. ಆದರೆ ಈ ಸತಿ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆ ಯಾರ್ಯಾರು ಇನ್ನೂ ಪಾಸ್ ಆಗಿಲ್ಲ, ಮತ್ತೆ ಪಾಸ್ ಆಗಲಿಕ್ಕೆ ಅವಕಾಶಗಳನ್ನು, ಪಾಸ್ ಆಗದೇ ಇರೋರು ಮಾತ್ರ, ಇಂಪ್ರೂವ್ಮೆಂಟಿಗೆ ಆಗಲ್ಲ, ಅದಕ್ಕೆ ಸಪ್ರೇಟ್ ಕ್ಯಾಟಗರಿ. ಯಾರ್ಯಾರು ಪಾಸ್ ಆಗದೇ ಇರೋರು, ಅದು ಗ್ರಾಮೀಣ ಭಾಗದಲ್ಲಿ ಬಡ ಮಕ್ಕಳು, ಅವರಿಗೆ ಹೆಲ್ಪ್ ಆಗಬೇಕಂತಲೇ ನಮ್ಮ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಸಾಯಂಕಾಲ ಅವ್ರ ಜೊತೆಗೆ ಎಲ್ಲ ಕೂಡ ಅಪ್ಡೇಟ್ ಮಾಡಿದೆ. ಯಾಕೆಂದರೆ ಹೋದ ಸತಿ ಸ್ವಲ್ಪ ಕಟುವಾಗಿ ಅವರು ಕೂಡ ನಮಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದರು, ನೀವೆಲ್ಲ ಈ ಥರ ಮಾಡೋದು ತಪ್ಪಾಗ್ತದೆ ಅಂಥೇಳಿ, ನೀವು ಡಿಪಾರ್ಟ್ಮೆಂಟ್ನ ಸರಿ ಮಾಡ್ಕೊಳ್ಳಿ, ಗ್ರೇಸ್ ಕೊಡ್ತಕ್ಕಂಥದ್ದು ತಪ್ಪು ಅಂತೇಳಿ ಅದನ್ನ ಚರ್ಚೆ ಎಲ್ಲ ಆಗಿದೆ, ಅದು ನಾನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹಿ ವಾಸ್ ವೆರಿ ಸ್ಟ್ರಿಕ್ಟ್. ನೀವು ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳಿ, ಅವ್ರಿಗೆ ಹೆಲ್ಪ್ ಏನೇನು ಮಾಡಬೇಕು ಎಲ್ಲ ಮಾಡಿ, ಆದರೆ ಗ್ರೇಸ್ ಕೊಡ್ತಕ್ಕಂಥ ಸಂಪ್ರದಾಯನ ಬಿಡಬೇಕಂತ. ಮಾಡ್ರೇಟ್ ಗ್ರೇಸ್ ಅಂತ ಇರ್ತದೆ. ಲಾಸ್ಟ್ ಟೈಮ್ PUCಗೆ SSLCಗೆ ಏನಿರುತ್ತೆ ಅದು ಜನರಲ್ ಆಗಿರುತ್ತೆ. ಈ 2 ಸಬ್ಜೆಕ್ಟು ಮಾರ್ಜಿನಲ್ 5 ಇದ್ದಾಗ ಅದ್ರ ಬಗ್ಗೆ ಬೇಕಾದ್ರೆ ಡೀಟೇಲ್ಸ್ ಬೇಕಾದ್ರೆ ಆನ್ಲೈನಲ್ಲಿ ಸಿಗುತ್ತೆ, ನಾನು ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಬಟ್ ಈ ಸತಿಗೆ ಸಾಕಷ್ಟು ಹೊರೆ ಬರ್ತಾ ಇದೆ ನಮಗೆ, ಅದು ಎಷ್ಟು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಆದರೂ ಕೂಡ ಈ ಸತಿನೂ ಕೂಡ ಶುಲ್ಕ ಯಾರು ಮತ್ತೆ ಪಾಸ್ ಆಗದೇ ಇರೋರು ಅವರಿಗೆ ಸಂಪೂರ್ಣವಾಗಿ ಶುಲ್ಕ ತಗೊಳ್ಳೋದಿಲ್ಲ. ದಯವಿಟ್ಟು ಎಲ್ಲರೂ ಕೂಡ 2ನೇ ಎಕ್ಸಾಮ್ನ 3ನೇ ಎಕ್ಸಾಮ್ನ ಇವಾಗಲೇ ತಗೊಳ್ಳಿ ಅಂತಕ್ಕಂಥದ್ದು. ಆಮೇಲೆ ಕ್ವಶನ್ಸ್ ತೊಗೊಳ್ತೀನಿ. ಸೊ 2ನೇ ಎಕ್ಸಾಮು 3ನೇ ಎಕ್ಸಾಮಿಗೆ ಹೆಂಗೆ PUCಯಲ್ಲಿ ಶುಲ್ಕ ಇರೋದಿಲ್ಲ, ಅದೇ ರೀತಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗದೇ ಇರೋರು ಅವ್ರು ಕಟ್ಕೊಳ್ಳೇಬೇಕು. ಅವರಿಗೆ ಸ್ಪೆಷಲ್ ಕ್ಲಾಸಸ್ಸು ತೊಗೊಳ್ತಕ್ಕಂಥದ್ದು ಇಲಾಖೆಯವರು ಕೂಡ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಶಾಲಾ ಮಟ್ಟದಲ್ಲಿ ಅದನ್ನ ಶಾಲೆಗಳಿಗೆ ಹೇಳ್ತಾರೆ, ಅವ್ರು ಮಾಡ್ಕೊಳ್ಬೋದು. ಅವ್ರು ಪಾಸ್ ಆಗದೇ ಇರತಕ್ಕಂಥ ಸಬ್ಜೆಕ್ಟ್ಗಳನ್ನು ತಗೊಂಡು ಮತ್ತೆ ಪಾಸ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಕ್ಕಳು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಸತಿನೂ ಕೂಡ ಸೇಮ್ ಏನು ವೆಬ್ಕಾಸ್ಟಿಂಗ್ ಆಲ್ ದ ಎಕ್ಸಾಮಿನೇಷನ್ ಸೆಂಟರ್ಸು ಅದೆಲ್ಲ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ನಾನು ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇದು ನಮಗೆ ಸ್ವಲ್ಪ ಒಂದು 8% ಸ್ವಲ್ಪ ಇಂಪ್ರೂವ್ಮೆಂಟಿಗೆ ಕಾರಣ ಏನು ಅಂತ ಹೇಳಿದರೆ, ನಾವು ಸಿಲೆಬಸ್ನ ಡಿಸೆಂಬರ್ ಎಂಡ್ ಫಸ್ಟ್ ವೀಕ್ ಆಫ್ ಜಾನ್ವರಿಗೆ ಎಲ್ಲ ಸಿಲೆಬಸ್ಸು ಮುಗಿಸಿದ್ವಿ ಈ ಸತಿ. ಯಾಕೆಂದರೆ ಲಾಸ್ಟ್ ಟೈಮ್ ರಿಸಲ್ಟ್ ಬಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಮೀಟಿಂಗ್ ತೊಗೊಂಡು, ಇಲಾಖೆಯಲ್ಲೂ ಕೂಡ ಮೀಟಿಂಗ್ಸ್ ತೊಗೊಂಡು, ನೀವು ಕಲಿಕೆಗೆ ಕ್ಲಾಸ್ ರೂಮ್ ಕಲಿಕೆ ಅಂದರೆ ಕ್ಲಾಸ್ ರೂಮ್ ಒಳಗಡೆ ಕಲಿಕೆಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ. ಅದು ಸ್ವಲ್ಪ ಕೊರತೆ ಇತ್ತು, ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು.
ಸೊ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರೋದ್ರಿಂದ ಜಾನ್ವರಿ ಫಸ್ಟ್ ವೀಕ್ ಒಳಗೆ ಎಲ್ಲ ಕ್ಲಾಸಸ್ ಮುಗಿಸಿದ್ವಿ. ಅದಾದಮೇಲೆ ಮಕ್ಕಳಿಗೆ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಎಲ್ಲದೂ ಕೂಡ CO ಮಟ್ಟದಿಂದನೂ ಕೂಡ ಹೋಗಿ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ. ಅಟ್ಲೀಸ್ಟ್ ಒಂದು 6-7 ರೆಗ್ಯುಲರಾಗಿ ಡಿಪಾರ್ಟ್ಮೆಂಟಿಂದ VCಯಲ್ಲಿ ಎಲ್ಲ ಮತ್ತು ಮೀಟಿಂಗ್ಸು ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಇಬ್ಬರು ಕೂಡ ನಮಗೆ ಗುಲ್ಬರ್ಗ ಡಿವಿಷನ್ ಕಮಿಷನರು ಇದ್ದಾರೆ, ನಮ್ಮ ಧಾರವಾಡ ಭಾಗದ ಕಮಿಷನರು ಕೂಡ ಇಲ್ಲೇ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ವಿ, ಏನೇನು ಕ್ಲಾಸ್ಗಳನ್ನ, ಯಾಕೆಂದರೆ ಕೊರತೆ ಏನು ಅಂಥೇಳಿ ನಮಗೆ ಗೊತ್ತಿತ್ತು, ಅದನ್ನು ಮಕ್ಕಳಿಗೆ ಸಹಕಾರ ಆಗಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಮಾಡಿ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದಾಗಲಿ, ಸಬ್ಜೆಕ್ಟ್ ವೈಸ್ ತೊಗೊಳ್ಳೋದಾಗಲಿ, ಒಬ್ಬರು ಮಕ್ಕಳಿಗೆ ಏನಾಗುತ್ತೆ 80% ಇರೋರು 90%, ಈಗ 60% ತೊಗೊಳ್ತಾರೆ, ಅವ್ರಿಗೇನಾದ್ರು 75-80% ತೊಗೊಳ್ಬೇಕಂದ್ರೆ ಆ ಮಕ್ಕಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು ಅದನ್ನು ಕೂಡ ಕ್ಲಾಸಸ್ ತೊಗೊಂಡಿದ್ದಾರೆ. ಮತ್ತು ಯಾರ್ಯಾರು ಪಾಸ್ ಆಗದೆ ಇವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋರಿಗೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ಕೂಡ ಸ್ಪೆಷಲ್ ರೆಮಿಡಲ್ ಕ್ಲಾಸಸ್ ಅಂತೇಳಿ ತೊಗೊಂಡು ಒಂದು ಹಂತಕ್ಕೆ ತೊಗೊಂಡಿದ್ದಾರೆ. ನಾವು ಸ್ವಲ್ಪ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಿಗೇನೋ ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತಲ್ಲ, ಅಕ್ಟೋಬರಿಗೆ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ದು ಇದನ್ನು. ಆದರೆ ಈ ವರ್ಷ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನೇನು ಅವರು ಹೇಳಿದರು ಕಲಿಕೆಗೆ ಮಾತ್ರ, ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತನ್ನು ಕೊಡಿ ಅಂಥೇಳಿ, ಅದ್ರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಲಾಸ್ಟ್ ಟೈಮು ಗಣಿತ ಗಣಕ ಅಂಥೇಳಿ ನಮ್ಮ ಸೊರಬದಲ್ಲೇ ನನ್ನ ಕಾನ್ಸ್ಟಿಟ್ಯೂನ್ಸಲ್ಲೇ ಒಂದು ಟ್ರಯಲ್ ಮಾಡಿದ್ವಿ. ಮಕ್ಕಳಿಗೆ ಫೋನಲ್ಲಿ ಮಾತಾಡಿ ಮ್ಯಾಥ್ಸ್ ಬಗ್ಗೆ ರಿವ್ಯೂ ಮಾಡೋದನ್ನ, ಅದು ಸಕ್ಸಸ್ ಆಯಿತು. ಅದರಿಂದ ನಮಗೆ ರಿಸಲ್ಟ್ಸು ಕೂಡ ಚೆನ್ನಾಗಿ ಬಂತು. ಆ ನಿಟ್ಟಿನ ಮೇಲೆ ಅಕ್ರಾಸ್ ದ ಸ್ಟೇಟು ನಾವೀಗಾಗಲೇ ಬಜೆಟಲ್ಲೇ ಅನೌನ್ಸ್ ಮಾಡಿದ್ದೀವಿ. ಸೊ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಇರ್ಬೋದು, 6ರಿಂದ 8 ಇರ್ಬೋದು, 9ರಿಂದ 10ವರೆಗೂ ಕೂಡ ಅವರವರಿಗೆ ಅವಶ್ಯಕತೆ ಇರತಕ್ಕಂಥ ಸಾಕಷ್ಟು ಬಜೆಟಲ್ಲಿ ಇರೋದ್ರಿಂದ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಕಲಿಕಾ ಚೆಲುಮೆ ಅಂತ ಹೇಳಿ ಮಾಡಿದ್ದೀವಿ, ಮತ್ತು ಅದೇ ರೀತಿ ಗಣಕ ಮಾಡಿದ್ದೀವಿ, ಓದು ಕರ್ನಾಟಕ, ಮರುಸಿಂಚನ, ಕಲಿಕಾ ದೀಪ AI ಬೇಸ್ಡ್, ಅದು ಅವರಿಗೆ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ 4,000 ಶಾಲೆಗಳಲ್ಲಿ ಇದೆಲ್ಲ ಬಜೆಟ್ ಅನೌನ್ಸ್ಮೆಂಟ್. ಅಂದರೆ ಇದು ಮಾಡಿದಾಗ ಮಾತ್ರ ಮತ್ತೆ ನಾವು ಇಂಪ್ರೂವ್ಮೆಂಟ್ ತೋರಿಸೋದಕ್ಕೆ ಮಕ್ಕಳಿಗೆ ಕಲಿಕೆಗೆ ಸಾಧ್ಯ ಆಗ್ತದೆ. ಸೊ ವಿ ಹ್ಯಾವ್ ಕಾನ್ಸಂಟ್ರೇಟೆಡ್ ಈ ವರ್ಷ ಇನ್ ಕ್ಲಾಸ್ ರೂಮ್ ಕಲಿಕೆಗೆ ಒತ್ತು ಜಾಸ್ತಿ ಕೊಟ್ಟಿದ್ದೀವಿ. ಯಾಕೆಂದರೆ ಫಸ್ಟ್ ಅವ್ರನ್ನ ಮೇಯ್ನಾಗಿ ತರಬೇಕು. ಆಮೇಲೆ ಇನ್ನೊಂದು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ನನ್ನ ಮನವಿ, ಈಗ LKG UKGನೂ ಕೂಡ ನಾವು ಸ್ಟಾರ್ಟ್ ಮಾಡ್ತೀವಿ. ಬಜೆಟಲ್ಲೂ ಕೂಡ 5,000 ಅಲ್ಲ, 5,000 ಶಾಲೆಗಳಲ್ಲಿ ನಾವು LKG UKG ಇವರೆಲ್ಲರೂ ಕೂಡ 10ನೇ ಕ್ಲಾಸಿಗೆ ಬರೋದಕ್ಕೆ 10 ವರ್ಷ ಆಗ್ತದೆ, 10-11 ವರ್ಷ ಆಗುತ್ತೆ. ಬಟ್ ಅಷ್ಟರೊಳಗೆ ಈಗ ಮಧ್ಯ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದವ್ರನ್ನ ಅವರಿಗೂ ಕೂಡ ಮೇನ್ ಸ್ಟ್ರೀಮ್ ತರತಕ್ಕಂಥ ಯೋಜನೆಗಳನ್ನು ನಮ್ಮ ಇಲಾಖೆಯಿಂದ ಅವ್ರಿಗೆ ಯಾವ ರೀತಿ ಸಹಕಾರ, ಯಾಕೆಂದರೆ ಸ್ವಲ್ಪ ಓದೋದ್ರಲ್ಲಿ ನೀವೇ ಕೂಡ ಬರೆದಿದ್ದೀರಿ ಎಷ್ಟೊಂದು ಸತಿ, ಏನಂತ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು 30% ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ ಅಂಥೇಳಿ ತೊಂದರೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ, ಆ ಥರ ಇಲಾಖೆ ಇದೆ. ಅವ್ರನ್ನೂ ಕೂಡ ಅದೇ ಕ್ಲಾಸ್ ರೂಮಲ್ಲಿದ್ದು ಅವ್ರು ಮೇನ್ ಸ್ಟ್ರೀಮಿಗೆ ಯಾವ ರೀತಿ ಫಾಸ್ಟಾಗಿ ತರ್ಬೋದು ಅಂಥೇಳಿ ಸ್ಪೆಷಲ್ಲಾಗಿ ಐಡೆಂಟಿಫೈ ಮಾಡಿ ಅವರಿಗೆ ಕ್ಲಾಸಸ್ನ ಮತ್ತು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಟೀಚಿಂಗ್ನ ವಿತ್ ಸ್ಪೆಷಲ್ ಟೀಚರ್ಸ್ನು ಕೂಡ ತೊಗೊಂಡು ಯಾವ ರೀತಿ ಮಾಡಬೇಕು ಅಂಥೇಳಿ. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ KPS ಶಾಲೆಗಳನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ KPS ಶಾಲೆಗಳು ಕೂಡ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ದೀವಿ. ನಮ್ಮ DACRTಯಿಂದನೂ ಕೂಡ ನಾವು ಡಿಫ್ರೆಂಟಾಗಿ SSLCವರೆಗೂ ಕಲಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕಂತ ಸಮ್ ಸ್ಟುಡಿಯೋಸು, ಆನ್ಲೈನ್ ಕ್ಲಾಸಸ್ಸು, ಆನ್ಲೈನ್ ವೀಡಿಯೋಸು ಅವರಿಗೆ ಕಲಿಕೆ. ಯಾಕೆಂದರೆ ಮಕ್ಕಳಿಗೆ ಏನಾಗಿದೆ, ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಒಂದು ಕಡೆಗೆ ಹೇಳಿದರೆ, ಆದರೆ ಮೊಬೈಲಲ್ಲಿ ಕಲಿಕೆನೇ ಯಾವ ರೀತಿ ತರಬೇಕು ಅಂತ ಕೂಡ ನಮ್ಮದು ಏನು ಸ್ವಲ್ಪ ಈ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿಂದ ಕೂಡ ಉಪಯೋಗ ಮಾಡಿಕೊಂಡು ಬೆಸ್ಟ್ ಟೀಚರ್ಸು, ಬೆಸ್ಟ್ ಸ್ಟೂಡೆಂಟ್ಸು ಅವ್ರ ಮಕ್ಕಳಿಗೆ ಇಲ್ಲಾಂದರೆ ಬೇರೆ ಟೀಚರ್ಸಿಗೂ ಕೂಡ ಉದಾಹರಣೆ ಆಗ್ತಕ್ಕಂಥ ರೀತಿಯಲ್ಲಿ. ಯಾಕೆಂದರೆ ಉಡುಪಿಯಲ್ಲಿದೆ ನಮ್ಮ ಸ್ಟುಡಿಯೋ, ಧಾರವಾಡದಲ್ಲೂ ಇರಬೇಕಲ್ಲಮ್ಮ, ಧಾರವಾಡದಲ್ಲಿದೆ, ಮತ್ತು ಬೇರೆ ಬೇರೆಗೂ ಕೂಡ ಒಂದು 7-8 ಆಗಲೇ ಇರಬೇಕು. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ನಾವೇ ಇನ್ ಹೌಸ್ ಸ್ಟುಡಿಯೋನು ಮಾಡಿ ಅವರಿಗೆ ಆನ್ಲೈನ್ ಕಲಿಕೆಗೆ, ಬಿಕಾಸ್ ಸಮ್ ಕ್ಲಾಸಸ್ ಇನ್ ಎಂಟೈರ್ ಸ್ಟೇಟಲ್ಲಿ ಆನ್ಲೈನ್ ಇದೆ, ಆಗಲೇ ಸ್ಮಾರ್ಟ್ ಕ್ಲಾಸಸ್ ಇದೆ, ಇನ್ನೂ ಕೆಲವು ಕಡೆಗೆ ಆಗಬೇಕು. ಅಲ್ಲೂ ಕೂಡ ಅವರಿಗೆ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಅದರೊಳಗೆ ಚಾರ್ಟಲ್ಲಿ ಕೊಟ್ಟಿದ್ದೀವಿ. ಈ ಸತಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ, ಯಾಕೆಂದರೆ ಸತಿ ತಾವು ಹೇಳಿದ್ರಿ ಗೌರ್ಮೆಂಟ್ ಸ್ಕೂಲಲ್ಲಿ 0 ಪಾಸಿಂಗು ತುಂಬ ಜಾಸ್ತಿ ಇದೆ ಅಂಥೇಳಿ. ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಸೆಕೆಂಡ್ ಇಯರ್ PUCಯಲ್ಲಿ ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಈ ಸತಿ ತಾವು ನೋಡ್ಬೋದು, ನಮ್ಮಲ್ಲಿ ಐ ಥಿಂಕ್ 6 ಇದೆ ಅಷ್ಟೇ 0 ಇರೋದು. ಅವ್ರಿಗೆ ಯಾವ ರೀತಿ ಮೇಲ್ದರ್ಜೆಗೆ ತಂದು ಅಲ್ಲಿ ಸ್ಪೆಷಲ್ಲಾಗಿ ಕೊಡಬೇಕಂತ ಅದಕ್ಕೆ ಕಮಿಷನರ್ ಅವ್ರಿಗೂ ಕೂಡ
ನಾವಾಗಲೇ ಈಗ ಬೆಳಗ್ಗೆ ಮೀಟಿಂಗಲ್ಲೂ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ವಿ, ಹೀಗೆ ಆಗಬಾರ್ದು. ಅವರಿಗೆ ಆ 0 ಇರೋರು ಕೂಡ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೆಟ್ ಸಮ್ ಪೀಪಲ್ ಪಾಸ್ ಇನ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್, ಇಲ್ಲಾಂದರೆ ಅದು ಸರ್ಕಾರಿ ಶಾಲೆಗೆ ಗೌರವ ತರೋದಿಲ್ಲ ಅಂತ ಹೇಳಿ ಅವರು ಕೂಡ ಚಾಲೆಂಜಿಗೆ ಆಗಿ ತೊಗೊಂಡಿದ್ದಾರೆ. ಅದು ನಮ್ಮ ಹಾಂ ಇದು ಇರೋದ್ರಿಂದ ಆ 0 ಏನಿದೆ ಅದನ್ನು 0 ಅಲ್ಲಿಂದ ನಮ್ಮ ಸರ್ಕಾರಿ ಇಲಾಖೆಯಿಂದ ಅಟ್ಲೀಸ್ಟ್ ನೀವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ವಿ. ಅದು ನಮ್ಮ ಡಿವಿಷನ್ ಈ ಕಡೆ ಭಾಗದಲ್ಲಿರ್ಬೋದು, ಗುಲ್ಬರ್ಗ ಅವ್ರ ಧಾರವಾಡ ಭಾಗದಲ್ಲೂ ಕೂಡ. ಗ್ರಾಮೀಣ ಭಾಗದಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಎಫೆಕ್ಟ್ ಆಗ್ತಾ ಇರೋದು, ಅಲ್ಲಿಗೆ ಹೆಚ್ಚು ಒತ್ತನ್ನು ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು. ಮತ್ತು ತಾವು ಕೂಡ ನೋಡ್ತಾ ಇದ್ದೀರಿ, ಗೌರ್ಮೆಂಟ್ ಶಾಲೆಯಲ್ಲಿ 62.7% ಪಾಸಿಂಗ್ ಇದೆ ಈ ಸತಿ. ಹೋದ ಸತಿ ಒರಿಜಿನಲ್ಗಿಂತ ಆಲ್ಮೋಸ್ಟ್ ಮೋರ್ ದೆನ್ 11% ಏನೋ ಜಾಸ್ತಿ ಆಗಿದೆ ಅಂತೇಳಿ ಹೋದ ಸತಿದು ಬೇಕಾದ್ರೆ ನಿಮಗೆ ಬೇಕು ಅಂದರೆ ಅದನ್ನ ಆನ್ಲೈನಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅನುದಾನಿತ ಶಾಲೆ ನಾನು ಅದನ್ನೇ ಹೇಳಿದೆ, ಯಾಕೆಂದರೆ ಸರ್ಕಾರದಿಂದ ನಾವು ಅನುದಾನಿತ ಶಾಲೆ ಈ ಕನ್ನಡ ಮೀಡಿಯಮಿಗೆ ಏನು ನಾವು ಸಂಬಳವನ್ನು ಕೊಡ್ತು ಮಾಡ್ತಕ್ಕಂಥದ್ದು ಅದು 58%ಗೆ ಬಂದಿರೋದ್ರಿಂದ ಅವರಿಗೂ ಕೂಡ ನೀವು ಪ್ರೋಗ್ರಾಮ್ ಕೊಡಬೇಕಾಗ್ತದೆ. ಬರೀ ಸರ್ಕಾರಿ ಶಾಲೆಗೆ ಪ್ರೋಗ್ರಾಮ್ ಕೊಡೋದಲ್ಲ, ಅನುದಾನಿತ ಶಾಲೆಯಲ್ಲೂ ಕೂಡ ಸರ್ಕಾರದ ಸಂಬಳ ಅಲ್ಲಿ ಹೋಗೋದ್ರಿಂದ ಅವರು ತರ್ತಕ್ಕಂಥ ಮಾಡಬೇಕಂತ ಹೇಳಿದ್ದೀವಿ. ಯಾಕೆಂದರೆ ಇಟ್ ಇಸ್ ಮೋರ್ ಲೈಕ್ ಎ ಗೌರ್ಮೆಂಟ್ ಸ್ಕೂಲ್. ಅಫ್ಕೋರ್ಸ್ ಪ್ರೈವೇಟ್ ಇಸ್ 75.59 ಇದೆ. ಸೊ ಟೋಟಲ್ ಆ್ಯಾವ್ರೇಜ್ ಅಂತೂ 66.6 ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇದೊಂದು ಇತ್ತಲ್ಲಪ್ಪ, ಅಲ್ಲ ಒಳ್ಳೆ ಪಾಯಿಂಟ್ಸ್ನ ಇದೊಂದು ಹೇಳ್ಬೋದಲ್ಲ, ಇದೊಂದು ಓಕೆ. ಲಾಸ್ಟ್ ಟೈಮು ಡೀಟೇಲ್ಸ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು ಏನು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರು ಲಾಸ್ಟ್ ಟೈಮು ಐ ಥಿಂಕ್ ಇದು ಶೀಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಕೊಟ್ಟಿದ್ದೀರಲ್ಲ, 2 ಪೇಜಸ್ಸಲ್ಲಿ ಇದೆ ನೋಡಿ. ಫಸ್ಟ್ ಪೇಜ್ದೇ ತೊಗೊಳ್ತೀನಿ ನಾನು. ಲಾಸ್ಟ್ ಇಯರಿಗೆ ಈ ವರ್ಷಕ್ಕೆ ನೀವು ಡಿಫ್ರೆನ್ಸಸ್ ನೋಡ್ಬೋದು. ಇಲ್ಲಿ 35 ಇಂದ ಹಿಡಿದು 49ವರೆಗೂ ಲಾಸ್ಟ್ ಕ್ಯಾಟಗರಿ ಇದೆ ಗೊತ್ತಲ್ಲ, ಅಲ್ಲಿ ಗ್ರೇಡ್ ವೈಸ್ ರಿಸಲ್ಟ್ಸು ಇದು ಕೊಟ್ಟಿದ್ದೀರಾ? ಕಂಪ್ಯಾರಿಸನ್ ಟೇಬಲ್ 11 ಅಂತ ಇದೆ ನೋಡಿ, ಎರಡು ಪೇಜ್ ಇರೋದಿದೆ ನೋಡಿ ಅಮ್ಮ. ಅದರೊಳಗೆ ಎಲ್ಲರೂ ಕೂಡ ಮೇಲ್ಗಡೆ ನಾನು ಹೇಳಿದ್ನಲ್ಲ 60% ತೊಗೊಂಡಿರೋರು ಹೋದ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಭಾಳ ಕಮ್ಮಿ ಆಗಿದೆ ನೋಡಿ. ಹೋದ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ಟವಲ್ಲ, ಆ ಕ್ಯಾಟಗರಿಯವರು ಎಲ್ಲ 10 ಇರೋರು ಪಾಸ್ ಆಗೋದು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಇದು ಯಾಕೆ ಹೈಯೆಸ್ಟ್ ತೋರಿಸ್ತಾ ಇದೆ ಅಂದರೆ ಇಟ್ ಈಸ್ ಬಿಕಾಸ್ ದ ಗ್ರೇಸ್ ಮಾರ್ಕ್ಸ್ ವಾಟ್ ವಿ ಹ್ಯಾಡ್ ಗಿವನ್. ಅಲ್ಲೇ ನಿಮಗೆ ಕಂಪ್ಯಾರಿಸನ್ ನೋಡಿದರೆ 20% ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತದೆ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಆನ್ ದ ಹೋಲ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಪ್ರೋಗ್ರೆಸ್. ಡಿಪಾರ್ಟ್ಮೆಂಟ್ ಹ್ಯಾಸ್ ವರ್ಕ್ಡ್, ಟೀಚರ್ಸು ಎಲ್ಲರೂ ಕೂಡ ಅದನ್ನ ಥ್ರಸ್ಟ್ ತೊಗೊಂಡಿದ್ದಾರೆ. ಈ ಸತಿ ಕಲಿಕೆಗೆ ನಾವು ಈವನ್ ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಮಾಡಿದಾಗ ಅಟೆಂಡೆನ್ಸ್ ಫಾರ್, ಯಾಕೆಂದರೆ ನಾನು ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ತಮಗೆ ಮನವಿ ಮಾಡ್ತೀನಿ, ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳನ್ನು ಶಾಲೆಗೆ ದಿನ ಕಳಿಸಿದರೆ ಮಾತ್ರ ಅವರಿಗೆ ಕಲಿಕೆಗೆ ಅನುಕೂಲ ಆಗುತ್ತೆ. ಟೀಚರ್ ಇವತ್ತು ಹೇಳ್ಕೊಡ್ತಾರೆ, ನಾಳೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಬೇಕಾಗತ್ತೆ. ಇವತ್ತು ಕಲಿಕೆ ಹಿಂದೆ ಹೋಯಿತು ಅಂದರೆ ಮತ್ತೆ ಮುಂದೆ ಬರ್ತಕ್ಕಂಥದ್ರಲ್ಲಿ ಸಿಕ್ಕಾಕೊಳ್ತಾ ಅದು ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆನೂ ಕೂಡ ಆಗ್ತಾಯಿದೆ. ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸು 625 ಇರೋರು ಹೋದ ಸತಿ ಒಬ್ಬರೇ ತೊಗೊಂಡಿದ್ದರು. ರಿವ್ಯಾಲ್ಯೂಯೇಷನ್ ಆದಮೇಲೆ ಇನ್ನೊಬ್ಬರು ಬಂದರು, ಆದರೆ ಈ ಸತಿ 22. ಅದೇ ರೀತಿ 620 ತೊಗೊಂಡವರು ಆ ಟೇಬಲಲ್ಲೇ 6ನೇ ಪ್ಲೇಸಲ್ಲಿದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ದರು, ಈ ಸತಿ 327.